hello, welcome back to our ಸುನಂದ MK ಯೂಟ್ಯೂಬ್ ಚಾನಲ್. ಗಾಯ್ಸ್, ಈಗ 5:30 ಆಗಿದೆ ಸಾಯಂಕಾಲ. ಈ ಸಾಯಂಕಾಲ ಹೊತ್ತಲ್ಲಿ ನಾನು ನಮ್ಮ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ಮನೇಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೂ ನಮ್ಮ ಈ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗಾಯ್ಸ್. ಹಾಯ್ ಅಮ್ಮು. ಹಾಯ್. ಏನು ಮಾಡ್ತಿದ್ಯಾ? ಇಂಗ್ಲಿಷ್ ರಿವಿಷನ್ ಯೂಟಿಗೆ ಕ್ವಶನ್ಸ್ ಹಾಕ್ತಾ ಇದೆ. ಯಾವಾಗಿದೆ ಯೂಟಿ? ಮಂಡೇ. ಯಾವ ಸಬ್ಜೆಕ್ಟು? ಆಲ್ ಸಬ್ಜೆಕ್ಟ್. ಹೌದಾ? ಹಾಗಾಗಿ ಓದ್ಕೋ, ಚೆನ್ನಾಗಿ ಓದ್ಕೋ ಆಯಿತಾ? ನೀಟಾಗಿ ಬರೀ. ಹಾಂ ಹಾಂ, ಸ್ಕ್ರ್ಯಾಚಸ್ ಮಾಡಬೇಡ ಆಯಿತಾ? ಓಕೆ, ಟೀ ಮಾಡಿಕೊಡ್ಲಾ? ಮಾಡ್ಲಾ ಬೇಡ? ಕುಡಿತೀಯಾ ಇಲ್ಲ? ಹಾಂ, ಸಾಯಂಕಾಲ ಟೀಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಲ್ಲಿ ನನ್ನ ಮಗಳು ಸ್ಟಡಿ ಮಾಡ್ತಾ ಇದ್ದಾಳೆ. ಮಂಡೇ ಅವಳದು ಆಲ್ ಸಬ್ಜೆಕ್ಟ್ ಟಿ ರಿವಿಷನ್ ಇದೆ. ಅವಳು ರೆಡಿ ಆಗ್ತಾ ಇದ್ದಾಳೆ. ಅವಳಿಗೆ ಟೀ ಕೊಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅಮ್ಮು, ತಗೊಂಬು ಟೀನ. ವೆಲ್ಕಮ್. ಯಾವ್ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡಿದೀಗ? ಹಿಂದಿ, ಕನ್ನಡ, ಇಂಗ್ಲಿಷ್ ಕ್ವಶನ್ಸ್ ಹಾಕೊತಾ ಇದ್ದೀನಿ. ಮ್ಯಾಥ್ಸ್ ಬಫಲ್ ಬಂದೆ. ಇನ್ನು ಸೈನ್ಸ್ ಓದ್ಕೋಬೇಕು. ಮತ್ತು ಕ್ರಾಫ್ಟ್ ಯಾವಾಗ ಮಾಡ್ತಿ? ಯಾವಾಗ ಬರ್ತಾನೆ ನಿಮ್ಮ ಅಪ್ಪಾಜಿ? 9 ಗಂಟೆಗೆ. ಸೊ ಗೈಸ್, ಇವತ್ತಿನ ಸ್ಟಡಿ ಎಲ್ಲ ಮುಗೀತು. ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಹಾಯ್ ಅಮ್ಮ. ಹಾಯ್. ಏನು ಮಾಡ್ತಿದ್ಯಾ? ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಬೆಂಡೆಕಾಯಿನ ತೊಳ್ಕೊಂಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು. ಮತ್ತು ಇದನ್ನು ದೊಣ್ಣೆ ಮೆಣಸಿನ್ಕಾಯಿ ಫ್ರೈ ಮಾಡ್ತೀನಿ. ಉಪ್ಪು ಹಾಕ್ಕೊಂಡು ಹುರ್ಕೊಳ್ತೀನಿ ಹಂಚಲ್ಲಿ. ಇದನ್ನು ಈಗ ಮಿನಿಮಮ್ ಎಷ್ಟು ಮಿನಿಟ್ಸ್ ಬರಬೇಕು? ಹಾಂ, ಇದು ಎಷ್ಟು ನಿಮಿಷ ಫ್ರೈ ಆಗಬೇಕು? ಅದು ಹಸಿ ಅಂಶ ಗೋಲ್ಡನ್ ಕಲರ್ ಬರತಕ್ಕ. ಸೊ ಈ ಕಡೆ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ. ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಬೇಯ್ತಾರೆ ನೋಡಿ. ಗಾಯ್ಸ್, ಇವತ್ತು ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲು ಅಂತ ಕಾಮೆಂಟ್ ಮಾಡಿ. ಈಗ ಎಣ್ಣೆ ಹಾಕ್ತಾ ಇದ್ದಾರೆ ಅಮ್ಮ. ಇದು ಕೂಡ ಫ್ರೈ ಆಗಿದೆ. ಹಾಗೆ ಬೆಂಡೆಕಾಯಿನ ಸೈಡಲ್ಲಿ ಹಾಕಿ ಅದೇ ಪಾತ್ರೆಗೆ ಎಣ್ಣೆ ಹಾಕ್ತಿದ್ರೆ ಎಷ್ಟು ಟೀ ಸ್ಪೂನ್ ಆಫ್ ಆಯಿಲ್? 2 ಟೀ ಸ್ಪೂನ್ ಆಫ್ ಆಯಿಲನ್ನು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಏನು? ರೊಟ್ಟಿ. ಈಗ ಸಾಸಿವೆನ ಇದೆ. ಈಗ ಸಾಸಿವೆ ಹಾಕ್ತಾ ಇದ್ದಾರೆ. ಜೀರಿಗೆ ಚಟಪಟ ಅಂತ ಸೌಂಡ್. ಸರಿ ಆಯ್ತು. ಈಗ ಫ್ರೈ ಆಗಿದೆಯಲ್ಲ,
ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಬೇಕು. ಸೋಯಾ ಇದು ಫ್ರೈ ಆಗಿದೆ. ಈಗ ಆಫ್ ಮಾಡೋಣ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದೆ. ಉಪ್ಪು ಹಾಕ್ತಾ ಇದ್ದಾರೆ, ಅರಿಶಿನ ಹಾಕ್ತಾ ಇದ್ದಾರೆ. ಮತ್ತೆ ಗರಂ ಮಸಾಲ ಹಾಕ್ತಾ ಇದ್ದಾರೆ. ಧನಿಯಾ ಪೌಡರ್ 1 ಸ್ಪೂನ್. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕಲ್ವಾ ಅಷ್ಟನ್ನು ಹಾಕ್ಕೋಬೇಕು. ನಮ್ಮ ಮನೆಗೆ ಮೀಡಿಯಮ್ ಖಾರ ತಿನ್ನೋದು ನಾವು. ಹೋಮ್ ಮೇಡ್ ಖಾರ, ಹಸಿ ಖಾರ. ಏನೇನು ಹಾಕಿದ್ದೀರಾ ಇದರಲ್ಲಿ? ಯಾವುದರಲ್ಲಿ? ಈ ಖಾರಕ್ಕೆ ಮೇಡ್ ಖಾರ ನಾವು ರುಬ್ಕೊಳ್ಳೋ ಟೈಮಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಪುದೀನ, ಶುಂಠಿ ಹಾಕ್ಕೊಂಡು ಹಂಚಲ್ಲಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಒಂದು 3 ದಿನ. ಈಗ ಬೆಂಡೆಕಾಯಿನ ಹಾಕ್ತಾ ಇದ್ದಾರೆ, ನೋಡ್ಬೋದು. ಸ್ವಲ್ಪ ಸಕ್ಕರೆ, ನಿಮ್ಗೆ ಬೇಕಿದ್ರೆ ಸಕ್ಕರೆ ಹಾಕ್ಕೊಳ್ಬೋದು, ಆಪ್ಷನಲ್ಲು. ನಾವು ಹಾಕ್ತೀವಿ ಟೇಸ್ಟಿಗೆ ಅಂತಲ್ಲ, ಟೇಸ್ಟಿಗೆ ಅಂತ ಅಲ್ಲ. ಒಬ್ಬೊಬ್ಬರ ಮನೇಲಿ ಪಲ್ಯಗೆಲ್ಲ ಸಕ್ಕರೆ ಹಾಕ್ತಾರೆ, ಒಬ್ಬೊಬ್ಬರ ಮನೇಲಿ ಹಾಕಲ್ಲ. ನಾವು ತರಕಾರಿಗೆಲ್ಲ ಹಾಕ್ತೀವಿ. ಕಾಳು ಪಲ್ಯಗೆ ನಾವು ಸಕ್ಕರೆನ ಯೂಸ್ ಮಾಡಲ್ಲ. ಪಲ್ಯ ಮಾಡ್ತಾ ಟೈಮಲ್ಲಿ ಇದಕ್ಕೆ ಮಾತ್ರ ನೀವು ಹಾಕ್ತಾರ? ಇದಕ್ಕಂತಷ್ಟೇ ಅಲ್ಲ, ತರಕಾರಿ ಪಲ್ಯ ಮಾಡುವಾಗ ಹಾಕ್ತೀವಿ. ಉಪ್ಪಿಟ್ಟಿಗೂ ಹಾಕ್ತೀರ? ಸೊ ಈಗ ಬೆಂಡೆಕಾಯಿ ಆಲ್ಮೋಸ್ಟ್ ಆಯಿತು. ಆಫ್ ಮಾಡೋಣ. ಆಫ್ ಮಾಡಾಯಿತು. ಈ ಕಡೆ ನೀರನ್ನ ರೊಟ್ಟಿ ಮಾಡಲಿಕ್ಕೆ ನೀರನ್ನು ಬಾಯ್ಲ್ ಮಾಡೋಕ್ಕೆ, ಅದಕ್ಕೆ ಉಪ್ಪು, ಅದು ಉಪ್ಪೆಲ್ಲ ಕರಗಬೇಕು, ಅಲ್ಲಿ ತನಕ ಬಾಯ್ಲ್ ಆಗಲಿ ಅದು. ಈ ಕಡೆ ಏನಿದು? ಜೋಳದ ಹಿಟ್ಟು. ಇದನ್ನ ಜರಡಿ ಹಿಡ್ಕೊಳ್ಳೋಣ. ಈಗ ನಮಗೆ ಬಾಯ್ಲ್ ಆಗ್ತಾ ಇದೆ. ಈಗ ನಮಗೆ ರಾತ್ರಿ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಳ್ಳೋಣ ರೊಟ್ಟಿ. ಮತ್ತು ನಾಳೆಗೆ ಮಾಡೋಣ. ಎಷ್ಟು ತಿಂತೀಯಮ್ಮ ರೊಟ್ಟಿ ನೀವು? 2. ನಿಮ್ಮ ಅಪ್ಪಾಜಿ? 4. ನಿಮ್ಮ ಅಪ್ಪಾಜಿ ಇನ್ನೂ ಬಂದೇ ಇಲ್ಲಲ್ಲ? ಇಲ್ಲ, ಇನ್ನೂ ಬಂದೇ ಇಲ್ಲ. ನೋಡಿ, ಹಿಟ್ಟನ್ನಾಗಲೇ ಜರಡಿಗೆ ಇಟ್ಕೊಂಡಾಯ್ತು. ಈಗ ನಮ್ಗೆ ಇದು ಎಷ್ಟು ಬೇಕಲ್ಲ ಹಿಟ್ಟು, ಈಗ ನೈಟ್ ಎಷ್ಟು ರೊಟ್ಟಿ ಬೇಕು ಅಷ್ಟಷ್ಟು ನಾವು ಹಿಟ್ಟನ್ನು ಹಿಂಗೆ ಮಾಡ್ಕೋಬೇಕು. ಅಂದರೆ ಮಧ್ಯದೊಳಗೆ ಒಂದು ಹೋಲ್ ಥರ ಮಾಡ್ಕೋಬೇಕು. ಅದ್ರ ಮಧ್ಯೆ ನೀರು ಹಾಕ್ಬೇಕಾ? ಅದ್ರ ಮಧ್ಯೆ ಏನೈತಲ್ಲ, ಏನು ಮಾಡ್ಬೇಕಪ್ಪ ಅಂದ್ರೆ, ಏನು ಮಾಡ್ಬೇಕು ಹೇಳ, ಇಲ್ಲಿ ನೀರನ್ನು ಬಾಯ್ಲಿಗೆ ಇಟ್ಟಿವಲ್ಲ, ಬಾಯ್ಲ್ ಆಗಲಿ ಚೆನ್ನಾಗಿ ಕುದಿಬೇಕಿದು. ಕುದಿ ಮಟನು ಬಿಡಬೇಕು. ಎಷ್ಟು ನಿಮಿಷ ತಗೊಳ್ತೀರಿ ಬೇಗ ಬಾಯ್ಲ್ ಆಗುತ್ತದು? ಬೇಯೋದಲ್ಲ, ಇದಕ್ಕೆ ಬೇಯೋದು ಅನ್ನಲ್ಲ.
ನಮ್ಮ ಉತ್ತರ ಕರ್ನಾಟಕದ ಕಡೆ ನೀರು ಕುದಿಯೋದು ಅಂತಾರ. ಹೌದಾ ಹೌದಾ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಏನಂತಾರೆ ಹೇಳು? ನೀರು ಬಾಯ್ಲ್ ಆಗಬೇಕು. ಏನಂತಾರ ಬ್ಯಾಂಗ್ಳೂರ್ ಸೈಡ್? ನೀರು ಬಾಯ್ಲ್ ಆಗಬೇಕು. ನಮ್ಮ ಉತ್ತರ ಕರ್ನಾಟಕ ಕಡೆ ಏನಂತಾರ? ನೀರು ಕುದಿಬೇಕು. ನೀರು ಕುದಿವರೆಗೂ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಮಾತ್ರ ಅದು ಈ ಜಿಗಟಾಗುತ್ತೆ ಹಿಟ್ಟು. ಅಂದರೆ ಹಿಟ್ಟು ಜೋಳದ ಹಿಟ್ಟು ಜಿಗಿ ಬಂದ್ರೆ ಮಾತ್ರ ರೊಟ್ಟಿ ಮಾಡಕ್ಕೆ ಕರೆಕ್ಟ್ ಆಗುತ್ತೆ. ಜಿಗಿ ಇಲ್ಲ ಅಂದ್ರೆ ರೊಟ್ಟಿ ಹರಿಯುತ್ತಾವು. ಇದು ಬಾಯ್ಲ್ ಆಗಿ ಹಿಟ್ಟು ನಾದ್ಕೊಳ್ಳುವಾಗ ಈ ಲಾಗನ್ನು ಕಂಟಿನ್ಯೂ ಮಾಡೋಣ, ಆಯ್ತಾ? ಸರಿ. ಸೊ ಈಗ ಇಲ್ಲಿ ನೀರು ಕುದಿಯೋದಾಯಿತು. ಕುದಿ ನೀರನ್ನು ಏನು ಮಾಡೋದು ಹೇಳು? ಹೊರಗಡೆ ಹೊರಗಡೆ ಬರಬಾರ್ದು, ಹಿಂಗೆ ಹಾಕ್ಕೋಬೇಕು. ಮಧ್ಯದೊಳಗಡೆ ಹಾಕಿ ಲೇಟ್ ಮಾಡಬಾರ್ದು. ಈ ಕಡೆ ನೆಡ್ಜ್ ಇರುತ್ತಲ್ಲ, ಚೂರು ಹಿಟ್ಟು ಹಿಂಗೆ ಒಳಗಡೆ ಹಾಕ್ಕೋಬೇಕು. ಹಾಗೆ ಹಾಕ್ತಾ ಬರಬೇಕು. ನನಗೂ ಬರ್ತಿರ್ಲಿಲ್ಲ ರೊಟ್ಟಿ ಮಾಡಕ್ಕೆ. ನಮ್ಮವ್ವ ಏನೈತಲ್ಲ ಅಲ್ಲ, ಹಿಟ್ಟು ಎಲ್ಲ ಹಿಟ್ಟನ್ನೆಲ್ಲ ಇದು ಮಾಡಿ ಏನು ಮಾಡಿ ಇದನ್ನ ಕಲಸಿ ಏನೋ ಲಟ್ಟಿಸ್ತಾರ, ಕೆಲವೊಬ್ರು ತಟ್ಟುತ್ತಾರ. ಈ ಎರಡ್ದಾಗ ಯಾವುದು ನಾರ್ಮಲ್ ಆಗಿ ಮಾಡೋದು ನಮ್ಮ ಕಡೆ? ಆ್ಯಕ್ಚುಲಿ ರೊಟ್ಟಿನ ಬಡದ ಮಾಡ್ತಾರ. ಬಟ್ ಈಗೆಲ್ಲರೂ ಏನೈತಲ್ಲ ಲಟ್ಟಿಸ್ತಾರ. ಬಟ್ ನನಗೆ ಲಟ್ಸಿದ್ದು ಇಷ್ಟ ಆಗಲ್ಲ, ಬಡ್ದ ಮಾಡ್ತೀನಿ ರೊಟ್ಟಿ. ಬಡದ್ರ ದಪ್ಪ ಆಗುತ್ತಲ್ಲ? ಬಡದ ದಪ್ಪ ಆಗಲ್ಲ, ತಿಳುವಾಗುತ್ತಾ, ಟೇಸ್ಟ್ ಬರ್ತಾವ. ಲಟ್ಸಿದ್ರ ಜಾಸ್ತಿ ಒಂದ್ಸತಿ ನೀರನ್ನ ಕುದಿಸಾದ್ಮೇಲೆ ಮತ್ತೆ ನೀರನ್ನ ಹಾಕೋಬೇಕಾ? ಅದಕ್ಕೆ ಅವಶ್ಯಕತೆ ಇದ್ರೆ ನಾದುವಾಗ ನೀರು ಹಾಕೊಂಡು ನಾದ್ಕೋಬೇಕು. ಈಗ ನಿಂಗೆ ಅವಶ್ಯಕತೆ ಇಲ್ಲ ಇತ್ತು, ಸ್ವಲ್ಪ ಹಾಕೊಂಡಲ್ಲ. ಈಗ ಇಲ್ಲಿ ಈಗ ಇಟ್ಟಿದೆಯಲ್ಲ, ಈ ನೀರು ಎಂತಕ್ಕೆ? ಈ ನೀರು ನಾವು ರೊಟ್ಟಿ ಬಡ್ದು ಹಾಕ್ತೀವಲ್ಲ, ಬಡ್ದು ಹಾಕ್ಮೇಲೆ ಅದು ಹಿಟ್ಟು ಹತ್ತಿರುತ್ತಲ್ಲ, ಅವಾಗ ನೀರು ಹಚ್ಬೇಕು ಅದಕ್ಕೆ, ತವಾಗ ರೊಟ್ಟಿ ಮೇಲೆ. ಆಲ್ಮೋಸ್ಟ್ ಏನೋ ಲಟ್ಸ ಅಂತ ಬಡಿತೀನಿ ರೊಟ್ಟಿನ. ಚಂದಾಗಿ ನಾದ್ಕೋಬೇಕು ಹಿಂಗೆ, ಅಂದ್ರೆ ಜಿಗಿಟ್ಟು ಬರುತ್ತದ. ಜಿಗಿ ಬರಲಿಲ್ಲ ಅಂದ್ರೆ ರೊಟ್ಟಿ ಹರಿತಾವ. ಒಬ್ಬರು ಗಟ್ಟಿಯಾಗಿ ನಾದ್ಕೊಂತಾರ, ಒಬ್ಬರು ಸ್ವಲ್ಪ ತಿಳು ನಾದ್ಕೊಂತಾರ. ನೀನು ಯಾವ ಥರ ನಾದ್ಕೊಳೋದು? ನಾನೀಗ ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ ರೊಟ್ಟಿ. ಹಂಗೆ ಮಾಡಿದ್ರೆ ಚಂದ ಬರೋದ. ಈಗ ತಟ್ಟಕ್ಕೆ ಶುರು ಮಾಡ್ತಾರೆ. ಇಷ್ಟು ತೊಗೊಂಡು ಈಗ ಇಷ್ಟು ಹಿಟ್ಟನ್ನ ತೊಗೊಂಡು ಹಿಂಗೆ ಉಂಡೆ ಮಾಡ್ಕೋಬೇಕು. ಹೆಂಗೆ ಉಂಡೆ ಮಾಡಿಕೊಂಡು ತಟ್ಟಬೇಕು. ಚಪಾತಿಗೆ ಶೇಪ್ ಮಾಡ್ತೀವಲ್ಲ ಆ ಥರ ಶೇಪ್ ಮಾಡಿ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಹಿಂಗೆ ಹಿಟ್ಟು ಹಚ್ಕೊಂಡು ಹಿಂಗೆ ಮಾಡಬೇಕು. ಮಾಡಿ ಸ್ವಲ್ಪ ಹಿಂಗೆ ತಟ್ಕೊಂಡು ಕೈ ಹಿಟ್ಟು ಹಚ್ಕೋಬೇಕು. ಅಂಟ್ಬಿಡುತ್ತೆ ಇಲ್ಲ ಅಂದ್ರೆ. ನೋಡಿ ನೀನು ರೊಟ್ಟಿ ಮಾಡೋದು ಇಲ್ಲ, ಗೊತ್ತೈತಿ. ಅದರ ತಟ್ಟದ ಇದನ್ನೀಗ ಎರಡು ಕಡೆ ಬೇಯಬೇಕಾದ. ಇಲ್ಲಿ ಇನ್ನೊಂದು ಮಾಡ್ತಾ ಇದೆ. ಈಗ ಎರಡು ಕಡೆ ಬಂದಿದೆ, ಇಲ್ಲೇ ಹಾಕ್ತದೆ. ತಟ್ತಾ ಇದ್ದಾರೆ.
ಅಮ್ಮ ಬಿಸಿ ಬಿಸಿ ರೊಟ್ಟಿ ಹಾಕಿ ಕೊಟ್ಟರು. ಬನ್ನಿ ಹಬ್ಬಕ್ಕೆ ಕೊಡೋಣ. ಅಪ್ಪ ತಗೋ, ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಾಯ್ತಾ? ಏನಮ್ಮ ಸ್ಪೆಷಲ್ ಇವತ್ತ? ರೊಟ್ಟಿ, ಬೆಂಡೆಕಾಯಿ, ಸೌತೆಕಾಯಿ, ಈರುಳ್ಳಿ, ಕೆಂಪು ಚಟ್ನಿ. ಸೂಪರ್ ಊಟ ಇವತ್ತ. ಭರ್ಜರಿ ಊಟ ಆಗತ್ತೆ ಇವತ್ತು. ಹಾಯ್ ಗೈಸ್, ಊಟ ಮಾಡೋಣ ಬನ್ನಿ. ಇವತ್ತು ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿದ್ಯಾ? ಸೂಪರ್ ಇದೆ, ಎಲ್ಲ ಚೆನ್ನಾಗಿದ್ಯಾ? ಟೇಸ್ಟ್ ಇದೆ. ಬೆಂಡೆಕಾಯಿ, ಮೊಸರು, ಈರುಳ್ಳಿ, ಕೆಂಪು ಚಟ್ನಿ, ಸೌತೆಕಾಯಿ ತಿಂದ್ಬಿಟ್ರೆ ಅದ್ಭುತ. ನಿನ್ನ ಫೇವ್ರೇಟ್? ನನಗೆ ರೊಟ್ಟಿ ಅಂದ್ರೆ ತುಂಬ ಇಷ್ಟ. 5-6 ರೊಟ್ಟಿ ಕೊಟ್ಟರು ನಾನು ತಿಂತೀನಿ. ರೈಸ್ ಬೇಡ, ಏನು ಬೇಡ, 10 ರೊಟ್ಟಿ ಕೊಟ್ಟರು ತಿಂತೀನಿ. ಹಾಗಿದ್ರೆ ರೊಟ್ಟಿ ಚಾಲೆಂಜ್ ಮಾಡಬೇಕು. ಬಿಸಿ ಬಿಸಿ 10 ರೊಟ್ಟಿ ಕೊಟ್ಟರು ತಿಂತೀನಿ ನಾವು. ಮುದ್ದೆನೇ ತಿಂತೀನಿ, ರಾಗಿ ಮುದ್ದೆ. ಎಷ್ಟು? 2 ಮುದ್ದೆ ತಿಂತೀನಿ. ಓಕೆ, ಯಾಕೆ? ಅದರಲ್ಲಿ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಆದರೆ ಮತ್ತೆ ಇನ್ನೂ 2 ಜಾಸ್ತಿ ತಿಂತೀನಿ. ಅದ್ರ ಜೊತೆ ನಾನ್ ವೆಜ್ ಇದ್ರೆ ಚಂದ. ಇದು ಆಗಿತ್ತು ನಮ್ಮ ಈವ್ನಿಂಗಿಂದ ಹಿಡಿದು ಡಿನ್ನರ್ ಆಗೋ ತನಕ ರೊಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಅಪ್ಪ, ಬಾಯ್ ಮಾಡಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.